ನೀವು ಯೂಟ್ಯೂಬ್ನಲ್ಲಿ ಸಾವಿರಾರು ವಿಡಿಯೋ ನೋಡಿರ್ತೀರಾ, ನೂರಾರು ಪ್ಯಾಟ್ರನ್ಸ್ ಹೆಸರು ಕೇಳಿರ್ತೀರಾ. ಆದರೆ ನೀವು ಮಾರ್ಕೆಟ್ಗೆ ಹೋಗಿ ಟ್ರೇಡಿಂಗ್ ಮಾಡಿದ್ರೆ ಲಾಸ್ ಆಗ್ತೀರಾ. ಏಕೆಂದರೆ ಈ ಚಾರ್ಟ್ ಪ್ಯಾಟ್ರನ್ಸ್ ಅನ್ನೋದು ಬುಕ್ಕಲ್ಲಿರುವಂತಹ ಥಿಯರಿಟಿಕಲಿ ಏನು ಹೇಳ್ತಾರೆ ಅಷ್ಟು ಆಕ್ಯುರಸಿಯಾಗಿ ಪ್ರಾಕ್ಟಿಕಲ್ ಆಗಿ ಮಾರ್ಕೆಟಲ್ಲಿ ವರ್ಕ್ ಆಗೋದಿಲ್ಲ. ನಿಮಗೆ ಹಾಫ್ ನಾಲೆಡ್ಜ್ ಮಾತ್ರ ಗೊತ್ತಿದೆ ಈ ಪ್ಯಾಟ್ರನ್ಸ್ಗಳ ಬಗ್ಗೆ. ಒಂದು ಪ್ಯಾಟ್ರನ್ ನೋಡೋಕ್ಕೆ ಹೇಗಿರುತ್ತೆ ಅನ್ನೋದು ಮುಖ್ಯ ಅಲ್ಲ, ಆ ಪ್ಯಾಟ್ರನ್ ಹಿಂದೆ ಇರೋ ಸೈಕಾಲಜಿ ಏನು, ಇಲ್ಲಿ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ನ ಮಧ್ಯೆ ಯಾರು ಗೆಲ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ 10 ಹೈ ಆಕ್ಯುರಸಿ ಇರುವಂತಹ ಪ್ಯಾಟ್ರನ್ಸ್ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಎಂಟ್ರಿ ಎಲ್ಲಿ ತಗೋಬೇಕು, ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು, ಟಾರ್ಗೆಟ್ ಎಷ್ಟು ಇಡಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಪ್ಯಾಟ್ರನ್ ನಂಬರ್ 1 ಏನಿದೆ ಅಥವಾ ಈ ಕಾನ್ಸೆಪ್ಟ್ ಏನಿದೆ ಇದು ಹೈಲಿ ಅಡ್ವಾನ್ಸ್ ಆಗಿದ್ದು ಪ್ರೊಫೆಷನಲ್ ಟ್ರೇಡರ್ಸ್ ಮತ್ತೆ ಬಿಗ್ ಪ್ಲೇಯರ್ಸ್ ಯೂಸ್ ಮಾಡುವಂತ ಒಂದು ಕಾನ್ಸೆಪ್ಟ್ ಆಗಿದೆ. ನೀವು ಈ ಕಾನ್ಸೆಪ್ಟ್ ಮೇಲೆ ಮಾಸ್ಟರ್ ಮಾಡೋದಾದ್ರೆ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಚಾನ್ಸಸ್ ಅನ್ನೋದು ತುಂಬಾ ಇರುತ್ತೆ. ಆದ್ರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ, ನಿಮ್ಗೊಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 10 ಅಸೆಂಡಿಂಗ್ ಟ್ರಯಾಂಗಲ್. ಇಲ್ಲಿ ಏನಾಗ್ತಿದೆ ನೋಡ್ಬೋದು, ಈ ಪ್ಯಾಟ್ರನ್ ಅಲ್ಲಿ ಮಾರ್ಕೆಟ್ ಅನ್ನೋದು ಮೇಲೆ ಹೋಗೋಕೆ ಟ್ರೈ ಮಾಡ್ತಿದೆ, ಆದ್ರೆ ಒಂದು ರೆಸಿಸ್ಟೆನ್ಸ್ ಅನ್ನೋದು ಮಾರ್ಕೆಟ್ ನ ಮೇಲೆ ಹೋಗ್ದಿರಾಗೆ ಸ್ಟಾಪ್ ಮಾಡ್ತಿದೆ. ಆದ್ರೆ ಕೆಳಗಡೆ ನೋಡಿ, ಪ್ರತಿ ಸಲ ಮಾರ್ಕೆಟ್ ಕೆಳಗಡೆ ಬಿದ್ದಾಗ್ಲೂ ಬಯರ್ಸ್ ಅನ್ನೋರು ಹಳೆ ಲೆವೆಲ್ ಗಿಂತ ಮೇಲ್ಗಡೆನೆ ಬೈ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಹೈಯರ್ ಲೋಸ್ ಅನ್ನೋದು ಫಾರ್ಮ್ ಆಗ್ತಿದೆ. ಈ ರೀತಿ ಇರೋದನ್ನ ಅಸೆಂಡಿಂಗ್ ಟ್ರಯಾಂಗಲ್ ಅಂತ ಕರೀತಾರೆ. ಈ ಪ್ಯಾಟ್ರನ್ ನ ಅರ್ಥ ಏನು ಅಂದ್ರೆ, ಬೈಯರ್ಸ್ ಅನ್ನೋರು ತುಂಬಾ ಅಗ್ರೆಸಿವ್ ಆಗಿದ್ದು ಇನ್ನೂ ಹೆಚ್ಚು ಪ್ರೈಸ್ಗೆ ಬೈ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ. ಈ ಪ್ಯಾಟ್ರನ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ನೋಡೋದಾದ್ರೆ, ಎಂಟ್ರಿ ಅನ್ನೋದು ಯಾವಾಗ ಈ ಪ್ಯಾಟ್ರನ್ ನ ಮೇಲ್ಭಾಗ ಇರುವಂತಹ ರೆಸಿಸ್ಟೆನ್ಸ್ ನ ಒಂದು ಗ್ರೀನ್ ಕ್ಯಾಂಡಲ್ ಬ್ರೇಕ್ ಮಾಡಿ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗುತ್ತೋ ಆ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಅನ್ನೋದು ತಗೋಬಹುದು. ಇನ್ನು ಅದೇ ರೀತಿಯಲ್ಲಿ ಸ್ಟಾಪ್ ಲಾಸ್ ಅನ್ನೋದು ಆ ಬ್ರೇಕ್ ಕೊಟ್ಟಿರುವಂತಹ ಕ್ಯಾಂಡಲ್ ನ ಲೋ ಅಲ್ಲಿ ಅಥವಾ ಪ್ರೀವಿಯಸ್ ಆಗಿರುವಂತಹ ಸ್ವಿಂಗ್ ಲೋ ಅಲ್ಲಿ ಪ್ಲೇಸ್ ಮಾಡಬೇಕಾಗಿರುತ್ತೆ. ಇನ್ನು ಟಾರ್ಗೆಟ್ ಅನ್ನೋದು ಈ ಟ್ರಯಾಂಗಲ್ ನ ಡೆಪ್ತ್ ಎಷ್ಟಿದೆಯೋ ಅಂದ್ರೆ ಹೈಟ್ ಎಷ್ಟಿದೆಯೋ ಅಷ್ಟು ಪಾಯಿಂಟ್ಸ್ ನ ಮೇಲೆ ಟಾರ್ಗೆಟ್ ಇಡಬೇಕಾಗಿರುತ್ತೆ. ನಂಬರ್ 9 ಡಿಸೆಂಡಿಂಗ್ ಟ್ರಯಾಂಗಲ್. ಇದು ಎಕ್ಸಾಕ್ಟ್ ಅಸೆಂಡಿಂಗ್ ಟ್ರಯಾಂಗಲ್ ಗೆ ಆಪೋಸಿಟ್ ಅಲ್ಲಿ ಇರುತ್ತೆ. ಅಂದ್ರೆ ಸೆಲ್ಲರ್ಸ್ ಪ್ರತಿ ಸಲ ಮಾರ್ಕೆಟ್ ಮೇಲೆ ಹೋದಾಗ್ಲೂ ಪ್ರೀವಿಯಸ್ ಆಗಿ ಫಾರ್ಮ್ ಆಗಿರುವ ಹೈಗಿಂತಲೂ ಕಮ್ಮಿ ಪ್ರೈಸ್ ಅಲ್ಲಿ ಸೆಲ್ ನ ಮಾಡ್ತಾ ಇರ್ತಾರೆ. ಇದರಿಂದ ಲೋವರ್ ಐಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದೇ ರೀತಿಯಲ್ಲಿ ಕೆಳಗಡೆ ಭಾಗದಲ್ಲಿ ಸಪೋರ್ಟ್ ಲೈನ್ ಮೇಲೆ ತುಂಬಾ ಪ್ರೆಷರ್ ಬೀಳ್ತಿರುತ್ತೆ. ಅಂದ್ರೆ ಒಂದು ಗೋಡೆಗೆ ಒಂದು ಸುತ್ತಿಯಿಂದ ಪದೇ ಪದೇ ಮಲ್ಟಿಪಲ್ ಟೈಮ್ಸ್ ಹೊಡಿತಾ ಇದ್ರೆ ಗೋಡೆ ಅನ್ನೋದು ಯಾವ ರೀತಿ ಬ್ರೇಕ್ ಆಗುತ್ತೋ ಅದೇ ರೀತಿಯಲ್ಲಿ ಈ ಸಪೋರ್ಟ್ ಕೂಡ ಮಲ್ಟಿಪಲ್ ಟೈಮ್ ಸಪೋರ್ಟ್ ನ ತಗೊಳ್ಳೋದ್ರಿಂದ ಬ್ರೇಕ್ ಆಗೋಗುತ್ತೆ. ಅಂದ್ರೆ ಈ ಪ್ಯಾಟ್ರನ್ ಅಲ್ಲಿ ಸೆಲ್ಲರ್ಸ್ ಅನ್ನೋರು ತುಂಬಾ ಅಗ್ರೆಸಿವ್ ಆಗಿರ್ತಾರೆ, ಲೋವರ್ ಪ್ರೈಸ್ ಅಲ್ಲಿ ಸೆಲ್ ಮಾಡೋದಕ್ಕೆ ಇಂಟ್ರೆಸ್ಟ್ ನ ತೋರಿಸ್ತಾ ಇರ್ತಾರೆ. ಇನ್ನು ಈ ಪ್ಯಾಟ್ರನ್ ಅಲ್ಲಿ ಟ್ರೇಡ್ ಯಾವ ರೀತಿ ಮಾಡಬೇಕು ಅನ್ನೋದಾದ್ರೆ, ಎಂಟ್ರಿ ಅನ್ನೋದು ಕೆಳಗಡೆ ಇರುವಂತಹ ಸಪೋರ್ಟ್ ಲೈನ್ ಯಾವಾಗ ಬ್ರೇಕ್ ಆಗಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೋ ಆ ಬ್ರೇಕ್ಔಟ್ ಆಗಿರುವಂತಹ ಕ್ಯಾಂಡಲ್ ನ ಲೋ ಅಲ್ಲಿ ಸೆಲ್ ಸೈಡ್ ಎಂಟ್ರಿ ತಗೊಂಡು ಸೇಮ್ ಅದೇ ಕ್ಯಾಂಡಲ್ ನ ಹೈ ಅಲ್ಲಿ ಅಥವಾ ಪ್ರೀವಿಯಸ್ ಆಗಿ ಕ್ರಿಯೇಟ್ ಆಗಿರುವಂತಹ ಸ್ವಿಂಗ್ ಹೈ ಅಲ್ಲಿ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಬೇಕಾಗಿರುತ್ತೆ. ಇನ್ನು ಈ ಪ್ಯಾಟ್ರನ್ ನ ಹೈಟ್ ಅನ್ನೋದು ಎಷ್ಟಿರುತ್ತೋ ಅಷ್ಟು ಕೆಳಗಡೆ ಅನ್ನೋದು ಟಾರ್ಗೆಟ್ ನ 1:2 ಅನ್ನೋದು ಟಾರ್ಗೆಟ್ ನ ಪ್ಲೇಸ್ ಮಾಡಬೇಕಾಗಿರುತ್ತೆ. ನಂಬರ್ 8 ಡಬಲ್ ಟಾಪ್ ಅಥವಾ ಎಂ ಪ್ಯಾಟ್ರನ್. ಇದರ ಸೈಕಾಲಜಿನ ಅರ್ಥ ಮಾಡ್ಕೊಳ್ಳಿ. ಬೈಯರ್ಸ್ ಅನ್ನೋರು ಮಾರ್ಕೆಟ್ ನ ಮೇಲಕ್ಕೆ ತಗೊಂಡೋಗ್ತಾರೆ, ಆದ್ರೆ ಅದು ಒಂದು ಲೆವೆಲ್ ಅಲ್ಲಿ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಕೆಳಗಡೆಗೆ ಬರುತ್ತೆ. ಮತ್ತೊಂದು ಸತಿ ಮಾರ್ಕೆಟ್ ನ ಮೇಲಕ್ಕೆ ತಗೊಂಡೋಗೋದಕ್ಕೆ ಬೈಯರ್ಸ್ ಟ್ರೈ ಮಾಡ್ತಾರೆ, ಆದ್ರೆ ಸೇಮ್ ಲೆವೆಲ್ ಅಲ್ಲಿ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಮಾರ್ಕೆಟ್ ಅನ್ನೋದು ಕೆಳಗಡೆ ಬರುತ್ತೆ. 2 ಸತಿ ಬೈಯರ್ಸ್ ಫೇಲ್ ಆಗಿದ್ದಾರೆ ಅಂದ್ರೆ ಅಲ್ಲಿ ಬೈಯರ್ಸ್ ಅನ್ನೋರು ತುಂಬಾ ವೀಕ್ ಇದ್ದಾರೆ, ಸೆಲ್ಲರ್ಸ್ ಅನ್ನೋರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಇದರಿಂದ ಮಾರ್ಕೆಟ್ ಅನ್ನೋದು ಈ ಲೆವೆಲ್ ಇಂದ ಕೆಳಗಡೆ ಹೋಗೋ ಚಾನ್ಸ್ ಅನ್ನೋದು ತುಂಬಾ ಇರುತ್ತೆ. ಇನ್ನು ಈ ಪ್ಯಾಟ್ರನ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ನೋಡೋದಾದ್ರೆ, ಈ ಮಧ್ಯದಲ್ಲಿ ಇರುವಂತಹ ಸಪೋರ್ಟ್ ಲೆವೆಲ್ ಏನಿದೆ ಇದನ್ನ ನೆಕ್ ಲೈನ್ ಅಂತ ಕರೀತಾರೆ. ಮಾರ್ಕೆಟ್ ಅನ್ನೋದು ಯಾವಾಗ ಈ ನೆಕ್ ಲೈನ್ ನ ಬ್ರೇಕ್ ಮಾಡಿ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸ್ ಆಗುತ್ತೋ ಆ ಕ್ಯಾಂಡಲ್ ಅಲ್ಲಿ ನೀವು ಡೌನ್ ಸೈಡ್ ಎಂಟ್ರಿ ಅನ್ನೋದು ತಗೊಬೇಕಾಗಿರುತ್ತೆ. ಸೇಮ್ ಅದೇ ಕ್ಯಾಂಡಲ್ ನ ಹೈ ಅಲ್ಲಿ ಅಥವಾ ಪ್ರೀವಿಯಸ್ ಆಗಿರುವಂತಹ ಆ ಡಬಲ್ ಟಾಪ್ ನ ಹೈ ಏನಿದೆ ಹೈ ಮೇಲೆ ಟಾಪ್ ಲಾಸ್ ನ ಪ್ಲೇಸ್ ಮಾಡಬೇಕಾಗಿರುತ್ತೆ. ಇನ್ನು ಟಾರ್ಗೆಟ್ ಅನ್ನೋದು ಈ ಎಂ ಆಕಾರ ಏನಿದೆ ಈ ಎಂ ಪ್ಯಾಟ್ರನ್ ನ ಉದ್ದ ಎಷ್ಟಿದೆಯೋ ಅಷ್ಟು ಟಾರ್ಗೆಟ್ ನ ಪ್ಲೇಸ್ ಮಾಡಬೇಕಾಗಿರುತ್ತೆ. ನಂಬರ್ 7 ಡಬಲ್ ಬಾಟಮ್ ಅಥವಾ ಡಬ್ಲ್ಯೂ ಪ್ಯಾಟ್ರನ್. ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇರುತ್ತೆ, ಒಂದು ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ರಿಟರ್ನ್ ಹೋಗುತ್ತೆ, ಮತ್ತೆ ಕೆಳಗಡೆ ಬಂದು ಸೇಮ್ ಅದೇ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡ್ರೆ ಅದನ್ನ ಡಬ್ಲ್ಯೂ ಪ್ಯಾಟ್ರನ್ ಅಂತ ಕರೀತಾರೆ. ಅಂದ್ರೆ ಈ ಪ್ಯಾಟ್ರನ್ ಅನ್ನೋದು ಎಕ್ಸಾಕ್ಟ್ ಡಬಲ್ ಟಾಪ್ ಗೆ ಆಪೋಸಿಟ್ ಅಲ್ಲಿ ಇರುತ್ತೆ. ಇಲ್ಲಿ ಸೆಲ್ಲರ್ಸ್ ಅನ್ನೋರು ವೀಕ್ ಆಗ್ತಾ ಇರ್ತಾರೆ, ಬೈಯರ್ಸ್ ಅನ್ನೋರು ಸ್ಟ್ರಾಂಗ್ ಆಗ್ತಾ ಇರ್ತಾರೆ. ಅಂದ್ರೆ ಮಾರ್ಕೆಟ್ ಅನ್ನೋದು ಇಲ್ಲಿಂದ ಅಪ್ ಸೈಡ್ ಹೋಗೋದಕ್ಕೆ ಚಾನ್ಸಸ್ ಅನ್ನೋದು ತುಂಬಾ ಇರುತ್ತೆ. ಇನ್ನು ಈ ಡಬಲ್ ಬಾಟಮ್ ಪ್ಯಾಟ್ರನ್ ಅನ್ನೋದು ತುಂಬಾನೇ ಪವರ್ಫುಲ್ ಆಗಿದ್ದು, ಈ ಪ್ಯಾಟ್ರನ್ ಏನಾದ್ರು ಫಾರ್ಮ್ ಆದ್ರೆ ಮಾರ್ಕೆಟ್ ಅನ್ನೋದು ಅಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಇನ್ನು ಈ ಪ್ಯಾಟ್ರನ್ ಅಲ್ಲಿ ಎಂಟ್ರಿ ಅನ್ನೋದು ಈ ನೆಕ್ ಲೈನ್ ಬ್ರೇಕ್ ಆದ್ಮೇಲೆ ಅಥವಾ ಬ್ರೇಕ್ ಆಗಿ ಮತ್ತೆ ರೀಟೆಸ್ಟ್ ಮಾಡಿದ್ರೆ ಅಲ್ಲಿ ಎಂಟ್ರಿನ ತಗೊಬೇಕಾಗಿರುತ್ತೆ. ಇನ್ನು ಸ್ಟಾಪ್ ಲಾಸ್ ಅನ್ನೋದು ಬ್ರೇಕ್ಔಟ್ ನ ಕ್ಯಾಂಡಲ್ ಲೋ ಅಥವಾ ಪ್ರೀವಿಯಸ್ ನ ಲೋ
ಅಲ್ಲಿ ಪ್ಲೇಸ್ ಮಾಡಬೇಕಾಗಿರುತ್ತೆ. ಇನ್ನು ಟಾರ್ಗೆಟ್ ಅನ್ನೋದು ಮಿನಿಮಮ್ 1:2 ನ ತಗೋಬೇಕಾಗಿರುತ್ತೆ. ನಂಬರ್ 6 ಬುಲ್ಲಿಶ್ ಫ್ಲಾಗ್. ತುಂಬಾ ಜನ ಈ ಪ್ಯಾಟರ್ನ್ ನ ಮಿಸ್ ಮಾಡ್ಕೊಳ್ತಾರೆ. ಮಾರ್ಕೆಟ್ ಅನ್ನೋದು ಒಂದೇ ಸಲ ರಾಕೆಟ್ ತರ 90 ಡಿಗ್ರಿಯಲ್ಲಿ ಮೇಲೆ ಹೋಗಲ್ಲ, ಸ್ವಲ್ಪ ಮೇಲೆ ಹೋಗುತ್ತೆ, ಅದನ್ನ ಪೋಲ್ ಅಂತ ಕರೀತಾರೆ. ಆಮೇಲೆ ಮಾರ್ಕೆಟ್ ಅನ್ನೋದು ಫುಲ್ ಬ್ಯಾಕ್ ಆಗುತ್ತೆ ಅಥವಾ ಸೈಡ್ ವೇಸ್ ಅಲ್ಲಿ ಇರುತ್ತೆ, ಇದನ್ನ ಫ್ಲಾಗ್ ಅಂತ ಕರೀತಾರೆ. ಏಕೆಂದ್ರೆ ಇದನ್ನ ನೋಡೋದಿಕ್ಕೆ ಒಂದು ಪೋಲ್ ಗೆ ಫ್ಲಾಗ್ ನ ಕಟ್ಟಿರೋ ರೀತಿಯಲ್ಲಿ ಕಾಣಿಸುತ್ತೆ. ಏಕೆಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಮೂವ್ ಬಂದ ಮೇಲೆ ಅಲ್ಲಿ ಎಂಟ್ರಿ ತಗೊಂಡಿರೋರು ಎಲ್ಲರೂ ಸಹ ಅವರ ಪ್ರಾಫಿಟ್ಸ್ ನ ಬುಕ್ ಮಾಡೋದ್ರಿಂದ ಮಾರ್ಕೆಟ್ ಅನ್ನೋದು ಸೈಡ್ ವೇಸ್ ಅಥವಾ ಫುಲ್ ಬ್ಯಾಕ್ ಅಲ್ಲಿ ಕ್ರಿಯೇಟ್ ಮಾಡುತ್ತೆ. ಇನ್ನು ಈ ಪ್ಯಾಟರ್ನ್ ಅನ್ನೋದು ಯಾವಾಗ ಆ ಫ್ಲಾಗ್ ನ ಮೇಲ್ಭಾಗ ಬ್ರೇಕ್ ಆಗುತ್ತೋ ಅಲ್ಲಿ ನೀವು ಕಣ್ ಮುಚ್ಕೊಂಡು ಬೈ ಸೈಡ್ ಎಂಟ್ರಿನ ತಗೋಬಹುದು. ಇನ್ನು ಟಾರ್ಗೆಟ್ ಅನ್ನೋದು ಆ ಪೋಲ್ ಎಷ್ಟಿದೆಯೋ ಅಷ್ಟೇ ಉದ್ದನ ಅಪ್ ಸೈಡ್ ಅಲ್ಲಿ ಪ್ಲೇಸ್ ಮಾಡಬಹುದು. ಇನ್ನು ಸ್ಟಾಪ್ ಲಾಸ್ ಅನ್ನೋದು ಆ ಫ್ಲಾಗ್ ನ ಲೋ ಅಲ್ಲಿ ಪ್ಲೇಸ್ ಮಾಡಬೇಕಾಗಿರುತ್ತೆ. ಈ ಪ್ಯಾಟರ್ನ್ ಅನ್ನೋದು ಮ್ಯಾಕ್ಸಿಮಮ್ ಟ್ರೆಂಡ್ ಕಂಟಿನ್ಯೂಷನ್ ಪ್ಯಾಟರ್ನ್ಸ್ ಆಗಿರ್ತವೆ. ಅಂದ್ರೆ ಮಾರ್ಕೆಟ್ ಹೈಲಿ ಟ್ರೆಂಡಿಂಗ್ ಆಗಿರೋ ಟೈಮಲ್ಲಿ ಮಾತ್ರನೇ ಫಾರ್ಮ್ ಆಗುತ್ತೆ. ನಂಬರ್ 4 ಬಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್. ಈ ಪ್ಯಾಟರ್ನ್ ಅನ್ನೋದು ಮ್ಯಾಕ್ಸಿಮಮ್ ಟ್ರೆಂಡ್ ರಿವರ್ಸ್ ಆಗುವಂತಹ ಟೈಮ್ ಅಲ್ಲಿ ಫಾರ್ಮ್ ಆಗುತ್ತೆ. ಅಂದ್ರೆ ಮಾರ್ಕೆಟ್ ಏನಾದ್ರು ಪ್ರೆಸೆಂಟ್ ಅಪ್ ಟ್ರೆಂಡ್ ಅಲ್ಲಿ ಇದ್ರು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮ್ ಆದ್ರೆ ಅಲ್ಲಿಂದ ಮಾರ್ಕೆಟ್ ಅನ್ನೋದು ಡೌನ್ ಟ್ರೆಂಡ್ ಆಗುವಂತ ಚಾನ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಈ ಪ್ಯಾಟರ್ನ್ ಅನ್ನೋದು ಫಸ್ಟ್ ಹೈಯರ್ ಐಸ್ ನ ಕ್ರಿಯೇಟ್ ಮಾಡುತ್ತೆ. ಇದನ್ನ ಹೆಡ್ ಮತ್ತೆ ಶೋಲ್ಡರ್ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಮತ್ತೊಮ್ಮೆ ಪ್ರೀವಿಯಸ್ ಆಗಿ ಮಾಡಿರುವಂತಹ ಹೈನ ಬ್ರೇಕ್ ಮಾಡಕ್ಕೆ ಹೋಗುವಂತ ಟೈಮ್ ಅಲ್ಲಿ ಬಯರ್ಸ್ ಗೆ ಪವರ್ ಇಲ್ದಿರ ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿದ್ದು ಮಾರ್ಕೆಟ್ ಅನ್ನೋದು ಡೌನ್ ಸೈಡ್ ಬರುತ್ತೆ. ಇದನ್ನ ಶೋಲ್ಡರ್ ಅಂತ ಕರೀತಾರೆ. ಇದು ನೋಡೋದಕ್ಕೆ ಹೆಡ್ ಮತ್ತೆ ಶೋಲ್ಡರ್ಸ್ ತರ ರೀತಿಯಲ್ಲಿ ಕಾಣೋದ್ರಿಂದ ಇದನ್ನ ಹೆಡ್ ಅಂಡ್ ಶೋಲ್ಡರ್ ಅಂತ ಕರೀತಾರೆ. ಈ ಪ್ಯಾಟರ್ನ್ ಅಲ್ಲಿ ಎಂಟ್ರಿ ಹೇಗೆ ತಗೊಬೇಕು ಅಂದ್ರೆ ಈ ನೆಕ್ ಲೈನ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಏನಿದೆ ಇದನ್ನ ಬ್ರೇಕ್ ಆಗಿ ಕ್ಯಾಂಡಲ್ ಕ್ಲೋಸ್ ಆದ್ರೆ ನೀವು ಎಂಟ್ರಿನ ತಗೊಬಹುದು. ಇನ್ನು ಟಾರ್ಗೆಟ್ ಅನ್ನೋದು ಆ ಹೆಡ್ ನ ಡೆಪ್ತ್ ಎಷ್ಟಿದೆಯೋ ಅಷ್ಟು ನಾವು ಪ್ಲೇಸ್ ಮಾಡಬೇಕಾಗಿರುತ್ತೆ. ಇನ್ನು ಸ್ಟಾಪ್ ಲಾಸ್ ಅನ್ನೋದು ಆ ಶೋಲ್ಡರ್ ಎಷ್ಟಿದೆಯೋ ಅಷ್ಟು ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಬೇಕು ಅಥವಾ ಬ್ರೇಕ್ಔಟ್ ಆಗಿರುವಂತಹ ಕ್ಯಾಂಡಲ್ ನ ಹತ್ರ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಬೇಕು. ಇನ್ನು ಟಾಪ್ 3 ಅಲ್ಲಿ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಇರುತ್ತೆ. ಇದು ಲಾಂಗ್ ಟರ್ಮ್ ಗೆ ಬೆಸ್ಟ್ ಆಗಿರುತ್ತೆ. ಈ ಪ್ಯಾಟರ್ನ್ ಅನ್ನೋದು ಫಸ್ಟ್ ಒಂದು ದೊಡ್ಡದಾಗಿ ಯು ಶೇಪ್ ಇರುವಂತಹ ರೌಂಡೆಡ್ ಬಾಟಮ್ ನ ಕಪ್ ತರ ಫಾರ್ಮ್ ಆಗುತ್ತೆ. ಇದನ್ನ ನಾವು ಅಕ್ಯುಮುಲೇಷನ್ ಝೋನ್ ಅಂತ ಅಥವಾ ಅಕ್ಯುಮುಲೇಷನ್ ಫೇಸ್ ಅಂತ ಕರಿತೀವಿ. ಅಂದ್ರೆ ಈ ಬಿಗ್ ಪ್ಲೇಯರ್ಸ್ ಅನ್ನೋರು ಈ ಸ್ಟಾಕ್ ಅಥವಾ ಈ ಶೇರ್ ನ ನಿಧಾನವಾಗಿ ಪರ್ಚೇಸ್ ಮಾಡ್ತಾ ಇದಾರೆ ಅಂತ ಅರ್ಥ. ಇದು ಫಾರ್ಮ್ ಆದ್ಮೇಲೆ ಸೈಡ್ ಅಲ್ಲಿ ಒಂದು ಚಿಕ್ಕದಾಗಿ ಸೇಮ್ ಅದೇ ತರ ಇನ್ನೊಂದು ಹ್ಯಾಂಡಲ್ ತರ ಫಾರ್ಮ್ ಆಗುತ್ತೆ. ಇದು ನೋಡೋದಿಕ್ಕೆ ಒಂದು ಕಪ್ ಮತ್ತೆ ಆ ಕಪ್ ಇರುವಂತಹ ಹ್ಯಾಂಡಲ್ ರೀತಿಯಲ್ಲಿ ಕಾಣಿಸುತ್ತೆ. ಆದ್ರಿಂದ ಇದನ್ನ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಅಂತ ಕರೀತಾರೆ. ಈ ಹ್ಯಾಂಡಲ್ ಅನ್ನೋದು ಈ ಬಿಗ್ ಪ್ಲೇಯರ್ಸ್ ಮಾಡುವಂತಹ ಒಂದು ಟೆಕ್ನಿಕ್. ಅಂದ್ರೆ ಇಲ್ಲಿ ಎಂಟ್ರಿ ತಗೊಂಡಿರೋರು ಎಲ್ಲರೂ ಸಹ ಸ್ಟಾಪ್ ಲಾಸ್ ನ ಹಿಟ್ ಮಾಡಿಸಿ ಆಮೇಲೆ ಮಾರ್ಕೆಟ್ ನ ಮೂವ್ಮೆಂಟ್ ಮಾಡೋದಕ್ಕೆ ಅವ್ರು ಪ್ಲಾನ್ ಮಾಡಿರ್ತಾರೆ ಅಂತ ಅರ್ಥ. ಈ ಪ್ಯಾಟರ್ನ್ ಅಲ್ಲಿ ಹ್ಯಾಂಡಲ್ ಬ್ರೇಕ್ ಆಗಿ ಕ್ಯಾಂಡಲ್ ಅನ್ನೋದು ಕ್ಲೋಸ್ ಆದ್ಮೇಲೆ ಎಂಟ್ರಿನ ತಗೊಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ಟಾರ್ಗೆಟ್ ಅನ್ನೋದು ಈ ಕಪ್ ನ ಡೆಪ್ತ್ ಎಷ್ಟಿದೆಯೋ ಅಷ್ಟನ್ನ ಪ್ಲೇಸ್ ಮಾಡಬೇಕಾಗಿರುತ್ತೆ. ಈ ಡೆಪ್ತ್ ಎಷ್ಟಿದ್ರು ಅಷ್ಟು ದೊಡ್ಡ ಟಾರ್ಗೆಟ್ ಅನ್ನೋದು ಸಿಗುತ್ತೆ. ಆದ್ರಿಂದಾನೇ ಈ ಪ್ಯಾಟರ್ನ್ ನ ಲಾಂಗ್ ಟರ್ಮ್ ಅಥವಾ ಸ್ವಿಂಗ್ ಟ್ರೇಡ್ ಅಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಸ್ಟಾಪ್ ಲಾಸ್ ಅನ್ನೋದು ಆ ಹ್ಯಾಂಡಲ್ ನ ಕೆಳಗಡೆ ಅಥವಾ ಮೇಲ್ಗಡೆ ಪ್ಲೇಸ್ ಮಾಡಬೇಕಾಗಿರುತ್ತೆ. ಇನ್ನು ನಂಬರ್ 2 ಬಂದು ಬಾಕ್ಸ್ ಪ್ಯಾಟರ್ನ್ ಆಗಿರುತ್ತೆ. ಈ ಪ್ಯಾಟರ್ನ್ ನ ಡಾರ್ವಾಸ್ ಬಾಕ್ಸ್ ಅಂತ ಕೂಡ ಕರೀತಾರೆ. ಈ ಪ್ಯಾಟರ್ನ್ ಅನ್ನೋದು ತುಂಬಾ ಜನರ ಫೇವರೇಟ್ ಆಗಿರುತ್ತೆ. ಏಕೆಂದ್ರೆ ಇದರ ವಿನ್ ರೇಟ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಅನ್ಕೊಳ್ಳಿ, ಬೆಳಗ್ಗೆ ಮಾರ್ಕೆಟ್ ಓಪನ್ ಆದ್ಮೇಲೆ ಮಾರ್ಕೆಟ್ ಅನ್ನೋದು ಒಂದೇ ರೇಂಜ್ ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಅಂದ್ರೆ ಒಂದು ಎಕ್ಸಾಂಪಲ್ ಒಂದು 100 ಪಾಯಿಂಟ್ ಅಲ್ಲಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಒಂದೇ ಝೋನ್ ಅಲ್ಲಿ ಇದ್ದು ಯಾವ ಕಡೆ ಬ್ರೇಕ್ಔಟ್ ಕೊಡುತ್ತೋ ಆ ಕಡೆ ಅನ್ನೋದು ಮಾರ್ಕೆಟ್ ಕ್ವಿಕ್ ಆಗಿ ಮೂವ್ ಆಗುತ್ತೆ. ಸ್ಪ್ರಿಂಗ್ ಅನ್ನೋದು ಯಾವ ರೀತಿ ನಾವು ಪ್ರೆಸ್ ಮಾಡಿ ಇಟ್ಕೊಂಡು ಬಿಟ್ರೆ ಸಡನ್ ಆಗಿ ಜಂಪ್ ಆಗುತ್ತೋ ಅದೇ ರೀತಿಯಲ್ಲಿ ಮಾರ್ಕೆಟ್ ಅನ್ನೋದು ಈ ಝೋನ್ ಇಂದ ಅಥವಾ ಈ ಬಾಕ್ಸ್ ಇಂದ ಯಾವ ಸೈಡ್ ಅಲ್ಲಿ ಬ್ರೇಕ್ಔಟ್ ಕೊಟ್ರೆ ಆ ಸೈಡ್ ಅಲ್ಲಿ ಫಾಸ್ಟ್ ಆಗಿ ಮೂವ್ಮೆಂಟ್ ಬರೋ ಚಾನ್ಸ್ ಅನ್ನೋದು ತುಂಬಾನೇ ಇರುತ್ತೆ. ಈ ಪ್ಯಾಟರ್ನ್ ಅನ್ನೋದು ಆಪ್ಷನ್ ಬೈಯರ್ಸ್ ಗೆ ತುಂಬಾನೇ ಅಡ್ವಾಂಟೇಜ್ ಆಗಿರುತ್ತೆ. ಯಾಕಂದ್ರೆ ಆಪ್ಷನ್ ಬೈಯರ್ಸ್ ಗೆ ಮಾರ್ಕೆಟ್ ಅಲ್ಲಿ ಫಾಸ್ಟ್ ಮೂವ್ ಬರಬೇಕಾಗಿರೋದ್ರಿಂದ ಈ ಪ್ಯಾಟರ್ನ್ ಅನ್ನೋದು ಆ ಫಾಸ್ಟ್ ಮೂವ್ಮೆಂಟ್ ನ ಕೊಡುತ್ತೆ. ಇನ್ನು ಈ ಪ್ಯಾಟರ್ನ್ ಅಲ್ಲಿ ಯಾವ ಸೈಡ್ ಅಲ್ಲಿ ಮಾರ್ಕೆಟ್ ಬ್ರೇಕ್ ಕೊಡುತ್ತೋ ಆ ಸೈಡ್ ಅಲ್ಲಿ ಎಂಟ್ರಿನ ತಗೊಂಡು ಆ ಬ್ರೇಕ್ಔಟ್ ಕ್ಯಾಂಡಲ್ ನ ಲೋ ಅಥವಾ ಹೈ ಅಲ್ಲಿ ಅಥವಾ ಆ ಚಾನಲ್ ನ ಹೈ ಅಲ್ಲಿ ಅಥವಾ ಲೋ ಅಲ್ಲಿ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಬೇಕಾಗಿರುತ್ತೆ. ಇನ್ನು ಟಾರ್ಗೆಟ್ ಅನ್ನೋದು ಆ ಬಾಕ್ಸ್ ಎಷ್ಟಿದೆಯೋ ಅದ್ರಲ್ಲಿ ಅರ್ಧ ಆಗ್ಲಿ ಅಥವಾ ಆ ಬಾಕ್ಸ್ ಅಷ್ಟು ಟಾರ್ಗೆಟ್ ನ ಪ್ಲೇಸ್ ಮಾಡಬೇಕಾಗಿರುತ್ತೆ. ಇನ್ನು ನಂಬರ್ 1 ಬಂದು ದ ಟ್ರ್ಯಾಪ್ ಪ್ಯಾಟರ್ನ್ ಆಗಿರುತ್ತೆ. ಇದನ್ನ ಲಿಕ್ವಿಡಿಟಿ ಗ್ರಾಬ್ ಅಥವಾ ಫೇಕ್ ಬ್ರೇಕ್ಔಟ್ ಅಥವಾ ಫೇಕ್ ಔಟ್ ಅಂತಾನು ಕರೀತಾರೆ. ಇದುವರೆಗೂ ನೀವು ನೋಡಿರುವಂತಹ ಈ 9 ಪ್ಯಾಟರ್ನ್ ಗಳು ಸಹ ಟ್ರೇಡಿಂಗ್ ಬುಕ್ಸ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಥಿಯರಿಟಿಕಲಿ ನೀವು ನೋಡಿರ್ತೀರಾ. ಆದ್ರೆ ನೀವು ಪ್ರಾಕ್ಟಿಕಲಿ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡುವಂತ ಟೈಮ್ ಅಲ್ಲಿ ಆ ಪ್ಯಾಟರ್ನ್ಸ್ ಅನ್ನೋದು ಅಷ್ಟೊಂದು ಅಕ್ಯುರೇಟ್ ಆಗಿ ವರ್ಕ್ ಆಗೋದಿಲ್ಲ. ಏಕೆಂದ್ರೆ ಮಾರ್ಕೆಟ್ ಅನ್ನೋದು ಪ್ಯಾಟರ್ನ್ಸ್ ಮೇಲೆ ಅಲ್ಲ ಲಿಕ್ವಿಡಿಟಿ ಮೇಲೆ ಬೇಸ್ ಆಗಿರುತ್ತೆ. ಈ ನಂಬರ್ 1 ಪ್ಯಾಟರ್ನ್ ಅನ್ನೋದು
ಈ ಟ್ರ್ಯಾಪ್ ಪ್ಯಾಟ್ರನ್ ಅನ್ನೋದು ಕೂಡ ಲಿಕ್ವಿಡಿಟಿ ಮೇಲೆನೆ ಬೇಸ್ ಆಗಿರೋದ್ರಿಂದ ಇದರ ವಿನ್ ರೇಟ್ ಅನ್ನೋದು ಹೈ ಇರುತ್ತೆ. ಅದೇ ರೀತಿಯಲ್ಲಿ ಇದೊಂದು ನಂಬರ್ 1 ಪ್ಯಾಟ್ರನ್ ಆಗಿದೆ. ನೀವೇನಾದ್ರೂ ಈ ಪ್ಯಾಟ್ರನ್ ಮೇಲೆ ನೀವು ಮಾಸ್ಟರ್ ಮಾಡೋದಾದ್ರೆ ನಿಮ್ಗೆ ಟ್ರೇಡಿಂಗ್ ಮಾಡೋದಕ್ಕೆ ಇನ್ನೊಂದು ಆಪ್ಷನ್ ನ ಹುಡುಕ್ಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಈ ಪ್ಯಾಟ್ರನ್ ಅನ್ನೋದು ಅಷ್ಟು ಪವರ್ಫುಲ್ ಆಗಿರುತ್ತೆ. ಇನ್ನು ಈ ಪ್ಯಾಟ್ರನ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ ಇದು ಮ್ಯಾಕ್ಸಿಮಮ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಹತ್ರ ಬ್ರೇಕ್ ಆಗುವಂತ ಟೈಮ್ ಅಲ್ಲಿ ವರ್ಕ್ ಆಗುತ್ತೆ. ಅಂದ್ರೆ ಎಕ್ಸಾಂಪಲ್ ಅನ್ಕೊಳ್ಳಿ, ಮಾರ್ಕೆಟ್ ಅನ್ನೋದು ಮಲ್ಟಿಪಲ್ ಟೈಮ್ಸ್ ಒಂದು ಸಪೋರ್ಟ್ ಹತ್ರ ಅಥವಾ ಒಂದು ರೆಸಿಸ್ಟೆನ್ಸ್ ಹತ್ರ ಫೇಸ್ ಮಾಡ್ತಿದೆ ಅಂತ ಅನ್ಕೊಳ್ಳಿ. ಈಗ ಬ್ರೇಕ್ಔಟ್ ಅನ್ನೋದು ಕೊಡುತ್ತೆ. ಪ್ರತಿಯೊಬ್ಬ ಟ್ರೇಡರ್ ಸಹ ಅಲ್ಲಿ ಎಂಟ್ರಿನ ತಗೊಂಡು ಅವನ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡ್ತಾನೆ. ಆದ್ರೆ ಮಾರ್ಕೆಟ್ ಅನ್ನೋದು ಅವ್ರ ಆಪೋಸಿಟ್ ಸೈಡ್ ಗೆ ಹೋಗಿ ಅವ್ರು ಪ್ಲೇಸ್ ಮಾಡಿರುವಂತಹ ಸ್ಟಾಪ್ ಲಾಸ್ ನ ಇಟ್ಟಾಗಿ ಆಮೇಲೆ ಮಾರ್ಕೆಟ್ ಅನ್ನೋದು ಅವ್ರ ಟಾರ್ಗೆಟ್ ಹತ್ರಕ್ಕೆ ಹೋಗುತ್ತೆ. ಈ ಸಿಚುವೇಶನ್ ನ ಪ್ರತಿಯೊಬ್ಬ ಟ್ರೇಡರ್ ಸಹ ಎಕ್ಸ್ಪೀರಿಯನ್ಸ್ ಮಾಡಿರ್ತಾನೆ. ಈ ರೀತಿ ಆದ್ರೆ ನೀವು ಅನ್ಕೊಂತೀರಾ ಸ್ಟಾಪ್ ಲಾಸ್ ನ ಇನ್ ಸ್ವಲ್ಪ ಕೆಳಗಡೆ ಇಡ್ಬೇಕಿತ್ತು ಅಥವಾ ಮೇಲೆ ಇಡಬೇಕಿತ್ತು ಅಥವಾ ನನ್ನ ಟೈಮ್ ಸರಿ ಇಲ್ಲ ಅಂತ ನೀವು ಫೀಲ್ ಆಗ್ತೀರಾ. ಆದ್ರೆ ಇದೆಲ್ಲಾನು ಸಹ ಬಿಗ್ ಪ್ಲೇಯರ್ಸ್ ಆಡುವಂತಹ ನಾಟಕ ಆಗಿರುತ್ತೆ. ಹೇಗೆ ಅಂದ್ರೆ ಈ ಬಿಗ್ ಪ್ಲೇಯರ್ಸ್ ಏನಿದ್ದಾರೆ ಇವರು ನಮ್ ತರ 1 ಲಾಟ್ ಅಥವಾ 100 ಲಾಟ್ ಅಲ್ಲಿ ಟ್ರೇಡ್ ಮಾಡೋದಿಲ್ಲ. ಇವರು ಟ್ರೇಡ್ ಮಾಡೋದು ಥೌಸಂಡ್ಸ್ ಆಫ್ ಲಾಟ್ಸ್ ಅಲ್ಲಿ ಮಾಡ್ತಾರೆ ಅಥವಾ ಈವನ್ ಲ್ಯಾಕ್ಸ್ ಅಲ್ಲಿ ಕೂಡ ಮಾಡ್ತಾರೆ. ಅವ್ರು 1 ಲಕ್ಷ ಲಾಟ್ ನ ಬೈ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ 1 ಲಕ್ಷ ಲಾಟ್ ನ ಸೆಲ್ ಮಾಡೋರು ಕೂಡ ಬೇಕಾಗುತ್ತೆ. ಇಷ್ಟು ವಾಲ್ಯೂಮ್ ಅನ್ನೋದು ಅವ್ರಿಗೆ ಬ್ರೇಕ್ಔಟ್ಸ್ ಹತ್ರನೇ ಸಿಗುತ್ತೆ. ಆದ್ರಿಂದ ಅವ್ರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಮಾರ್ಕೆಟ್ ನ ಬ್ರೇಕ್ಔಟ್ ಮಾಡಿಸ್ತಾರೆ. ಎಲ್ಲಾ ಟ್ರೇಡರ್ಸ್ ಎಂಟ್ರಿ ತಗೊಂಡು ಸ್ಟಾಪ್ ಲಾಸ್ ಪ್ಲೇಸ್ ಮಾಡ್ಮೇಲೆ ಅವರು ಆಗ ಆ ಸ್ಟಾಪ್ ಲಾಸ್ ನ ಲಿಕ್ವಿಡಿಟಿ ಆಗಿ ತಗೊಂಡು ಅವ್ರ ಎಂಟ್ರೀಸ್ ನ ಆ ಸ್ಟಾಪ್ ಲಾಸ್ ಅಲ್ಲಿ ತಗೊಂತಾರೆ. ಇದರಿಂದ ಏನಾಗುತ್ತೆ, ಅವ್ರಿಗೆ ಬೇಕಾಗಿರುವಂತಹ ಎಂಟ್ರೀಸ್ ಅನ್ನೋದು ಆ ಸ್ಟಾಪ್ ಲಾಸ್ ಇಂದ ಸಿಗುತ್ತೆ. ಆದ್ರಿಂದ ಸ್ಟಾಪ್ ಲಾಸ್ ನ ಅವ್ರ ಎಂಟ್ರಿ ತಗೊಂಡು ಅಲ್ಲಿಂದ ಮಾರ್ಕೆಟ್ ಅನ್ನೋದು ರಾಕೆಟ್ ಆಗಿ ಮೂವ್ ಕೊಡುತ್ತೆ. ಆದ್ರೆ 90% ಆಫ್ ಟ್ರೇಡರ್ಸ್ ಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಜಸ್ಟ್ 10% ಮಾತ್ರನೇ ಈ ವಿಷಯನ ತಿಳ್ಕೊಂಡು ಇದ್ರಲ್ಲಿ ಟ್ರೇಡಿಂಗ್ ಮಾಡ್ತಿರ್ತಾರೆ. ಅಂದ್ರೆ ನಾವು ಟ್ರೇಡರ್ಸ್ ತರ ಯೋಚನೆ ಮಾಡಬಾರ್ದು, ಬಿಗ್ ಪ್ಲೇಯರ್ಸ್ ತರ ಯೋಚನೆ ಮಾಡ್ಬೇಕು. ನಾವು ಅವ್ರ ಜೊತೆನೆ ಟ್ರೇಡ್ ತಗೊಂಡು ಅವ್ರ ತರನೇ ಪ್ರಾಫಿಟ್ ನ ಬುಕ್ ಮಾಡ್ಬೇಕಾಗಿರುತ್ತೆ. ಈ ಪ್ಯಾಟ್ರನ್ ಅಥವಾ ಈ ಫೇಕ್ ಔಟ್ ಅನ್ನೋದು ಯಾವುದೇ ರೀತಿಯ ಬ್ರೇಕ್ಔಟ್ಸ್ ಅಲ್ಲಿ ವರ್ಕ್ ಆಗುತ್ತೆ. ನೀವು ಬೇಕಾದ್ರೆ ಮಲ್ಟಿಪಲ್ ಟೈಮ್ಸ್ ಚೆಕ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ. ಮ್ಯಾಕ್ಸಿಮಮ್ ಎಲ್ಲಾ ಬ್ರೇಕ್ಔಟ್ಸ್ ಹತ್ರ ಸಹ ಸೇಮ್ ಇದೇ ತರ ಮಾರ್ಕೆಟ್ ಅನ್ನೋದು ರೇಟ್ ಆಗುತ್ತೆ. ಫಸ್ಟ್ ಬ್ರೇಕ್ಔಟ್ ಕೊಡುತ್ತೆ, ಮೇಲ್ಕ್ ಹೋಗೋ ತರ ಹೋಗಿ ಮತ್ತೆ ರಿಟರ್ನ್ ಬಂದು ಸ್ಟಾಪ್ ಲಾಸ್ ನ ಹಿಟ್ ಆಗಿ ಮತ್ತೆ ಮಾರ್ಕೆಟ್ ಅಲ್ಲಿಂದ ರಿವರ್ಸ್ ಆಗಿ ನಿಮ್ಮ ಟಾರ್ಗೆಟ್ ವರ್ಗೂ ಸಹ ಹೋಗಿರುತ್ತೆ. ಅಂದ್ರೆ ನೀವೇನಾದ್ರೂ ನೆಕ್ಸ್ಟ್ ಟೈಮ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ತರ ಬ್ರೇಕ್ಔಟ್ ನ ನೀವು ನೋಡಿದ್ರೆ ನೀವು ಅಲ್ಲಿ ಈ ಪ್ಯಾಟ್ರನ್ ಯೂಸ್ ಮಾಡಿ ಯಾವ ರೀತಿ ಟ್ರೇಡಿಂಗ್ ಮಾಡಬೇಕು ಅನ್ನೋದಾದ್ರೆ, ನೀವು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಹತ್ರ ಮಾರ್ಕೆಟ್ ಏನಾದ್ರು ಬ್ರೇಕ್ಔಟ್ ಕೊಟ್ರೆ ನೀವು ಅಲ್ಲಿ ಎಂಟ್ರಿನ ತಗೋಬೇಡಿ. ಪೇಷನ್ಸ್ ಇಂದ ವೇಟ್ ಮಾಡಿ. ಆ ಬ್ರೇಕ್ಔಟ್ ಅನ್ನೋದು ಫೇಲ್ ಆಗಿ ಮತ್ತೆ ರೇಂಜ್ ಒಳಕ್ಕೆ ಬಂದಾಗ ಅಲ್ಲಿರುವಂತಹ ಎಲ್ಲಾ ಸ್ಟಾಪ್ ಲಾಸ್ ಸಹ ಇಟ್ಟಾಗಿ ಟ್ರೇಡರ್ಸ್ ಎಲ್ಲ ಮಾರ್ಕೆಟ್ ಇಂದ ಈಚೆ ಹೋಗ್ತಾರೆ. ಆ ಟೈಮ್ ಅಲ್ಲಿ ನೀವು ಎಂಟ್ರಿನ ಪ್ಲಾನ್ ಮಾಡಿ ಎಂಟ್ರಿ ತಗೊಂಡ್ರೆ ಅಲ್ಲಿಂದ ಮಾರ್ಕೆಟ್ ಅನ್ನೋದು ನಿಮ್ಮ ಟಾರ್ಗೆಟ್ ಗೆ ಆದಷ್ಟು ಬೇಗ ಟಾರ್ಗೆಟ್ ಕೊಡುತ್ತೆ. ನೀವು ಈ ಕಾನ್ಸೆಪ್ಟ್ ನ ಮಾಸ್ಟರ್ ಮಾಡಿ ಈ ಕಾನ್ಸೆಪ್ಟ್ ಅನ್ನೋದು ಯಾವ ಟೈಮಲ್ಲಿ ವರ್ಕ್ ಆಗ್ತಿದೆ, ಯಾವ ಟೈಮಲ್ಲಿ ವರ್ಕ್ ಆಗ್ತಿಲ್ಲ, ಯಾವ ಸ್ಟಾಕ್ ಅಲ್ಲಿ ವರ್ಕ್ ಆಗ್ತಿದೆ ಅಂತ ನೀವು ರಿಸರ್ಚ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ನೀವು ಇದ್ರಲ್ಲಿ ಮಾಸ್ಟರ್ ಮಾಡೋದಾದ್ರೆ ನೀವು ಟಾಪ್ 1% ಟ್ರೇಡರ್ಸ್ ಲಿಸ್ಟ್ ಗೆ ಸೇರ್ಕೊಂತೀರಾ. ಇನ್ನ ಇದಿಷ್ಟು ಟಾಪ್ 10 ಪ್ಯಾಟರ್ನ್ಸ್ ಆಗಿರುತ್ತೆ. ನೀವೇನಾದ್ರೂ ಟ್ರೇಡ್ ಮಾಡ್ತಾ ಇದ್ರೆ ಮ್ಯಾಕ್ಸಿಮಮ್ ಈ 10 ಪ್ಯಾಟರ್ನ್ಸ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ನಿಮ್ಗೇನಾದ್ರೂ ಈ ಟ್ರಾಪ್ ಟ್ರೇಡಿಂಗ್ ಅಥವಾ ಫೇಕ್ ಔಟ್ ನ ಬಗ್ಗೆ ಇನ್ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಬೇಕಿದ್ದು, ಇದ್ರ ಬೇಸಿಸ್ ಮೇಲೆ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡ್ಬೇಕು ಅಂತ ಏನಾದ್ರು ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೆಪ್ತ್ ಆಗಿ ವಿಡಿಯೋ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದು ಇನ್ಫಾರ್ಮೇಟಿವ್ ಆಗಿದ್ರೆ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದ್ರೆ ನಮ್ಮ ಚಾನೆಲ್ ಇರೋದೇ ನಿಮ್ಗೆ ಪ್ರಾಫಿಟ್ ಮಾಡೋದಕ್ಕೋಸ್ಕರ. ಆದ್ರಿಂದ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನಿಮ್ಮ ಟ್ರೇಡಿಂಗ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.